ಮಳಿಗೆಗಳಲ್ಲಿ ಹಣ ಇಡುವ ಮುನ್ನ ಎಚ್ಚರ ಎಚ್ಚರ. ಬೆಂಗಳೂರಿನಲ್ಲಿ ಹೆಚ್ಚಾಯಿತು ರಾತ್ರಿ ಕಳ್ಳರ ಹಾವಳಿ. ನಂದಿನಿ ಪಾರ್ಲರ್ ಬೀಗ ಮುರಿದು 3 ಲಕ್ಷ ಕಳ್ಳತನ ಮಾಡಲಾಗಿದೆ. ಹಾಗಾಗಿ ಮಳಿಗೆಗಳಲ್ಲಿ ಹಣ ಇಡುವ ಮುನ್ನ ಯೋಚನೆ ಮಾಡಿ, ಎಚ್ಚರವಾಗಿರಿ. ನಂದಿನಿ ಪಾರ್ಲರ್ನ ಬೀಗ ಮುರಿದು 3 ಲಕ್ಷ ಕಳ್ಳತನ ಮಾಡಿದ್ದಾರೆ ಕಳ್ಳರು. ಬೀಗ ಮುರಿದು ಹಣ ದೋಚುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಗಳೂರು ಪೀಣ್ಯದ 8ನೇ ಮೈಲಿಯಲ್ಲಿ ಈ ಘಟನೆ ನಡೆದಿರೋದು. ವಿರೂಪಾಕ್ಷ ಎಂಬುವರಿಗೆ ಸೇರಿದಂತಹ ನಂದಿನಿ ಪಾರ್ಲರ್ ಸಿಸಿಟಿವಿ ಫುಟೇಜ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಚೀಟಿ ಎತ್ತಿದ್ದ 3 ಲಕ್ಷ ಹಣ ಪಾರ್ಲರ್ನಲ್ಲೇ ಇಟ್ಟಿದ್ರು. ತಡರಾತ್ರಿ 2 ಬೈಕ್ನಲ್ಲಿ ಬಂದಿದ್ದಂತಹ ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿದ್ದಾರೆ. ಸಿಸಿಟಿವಿ ಫುಟೇಜ್ ಅಲ್ಲಿ ನೀವು ಅದನ್ನ ಗಮನಿಸ್ತಾ ಇದ್ದೀರಿ. ಬಹುಶಃ ಗೊತ್ತಿರೋರೇ ಈ ಕಳ್ಳತನ ಮಾಡಿದ್ದಾರಾ, ಈ ಬಗ್ಗೆ ಈಗ ತನಿಖೆ ಆಗ್ತಾ ಇದೆ. ಯಾಕಂತಂದ್ರೆ ಚೀಟಿ ಎತ್ತಿದಂತಹ ಹಣ, ಅದು 3 ಲಕ್ಷ ಹಣ ನಂದಿನಿ ಪಾರ್ಲರ್ನಲ್ಲೇ ಇತ್ತು. ಬಹುಶಃ ಕಳ್ಳರಿಗೆ ಈ ವಿಚಾರ ಗೊತ್ತಿತ್ತು ಅಂತ ಅನಿಸುತ್ತೆ. ಹಾಗಾಗಿ ಸರಿಯಾಗಿ ಟೈಮ್ ನೋಡಿಕೊಂಡು ರಾತ್ರಿ ವೇಳೆಗೆ ಬಂದು ಬೀಗ ಮುರಿದು ನಂದಿನಿ ಪಾರ್ಲರ್ನಲ್ಲಿ ಇಟ್ಟಿದ್ದಂತಹ ಹಣವನ್ನು ದೋಚಿಕೊಂಡು ಹೋಗಿದ್ದಾರೆ. ಸಿಸಿಟಿವಿ ಫುಟೇಜ್ ಅನ್ನು ಗಮನಿಸ್ತಾ ಇದ್ದೀರಿ. ಮಳಿಗೆಗಳಲ್ಲಿ ಹಣ ಇಡುವವರು ಈ ಸುದ್ದಿಯನ್ನು ನೋಡಲೇಬೇಕು. ಕಳ್ಳರು ಎಲ್ಲಿ, ಹೇಗೆ, ಯಾವ ರೂಪದಲ್ಲಿ ಬರ್ತಾರೆ ಅನ್ನೋದು ಗೊತ್ತೇ ಆಗಲ್ಲ. ನಮ್ಮ ಸುತ್ತಮುತ್ತಲಿರುವಂಥವರೇ, ಗೊತ್ತಿರುವವರೇ ಕಳ್ಳತನ ಮಾಡಿಬಿಡ್ಬೋದು. ಹಾಗಾಗಿ ಅಂಥದ್ದೇ ಒಂದು ಘಟನೆ ಬೆಂಗಳೂರು ಪೀಣ್ಯದ 8ನೇ ಮೈಲಿಯಲ್ಲಿ ನಡೆದಿದೆ. ಚೀಟಿ ಬಂದಂತಹ ಹಣ 3 ಲಕ್ಷ ರೂಪಾಯಿ ಹಣ ಮಾಲೀಕ ನಂದಿನಿ ಪಾರ್ಲರ್ನಲ್ಲಿಯೇ ಇಟ್ಟಿದ್ರು, ಅಂಗಡಿಯಲ್ಲೇ ಇಟ್ಟಿದ್ರು. ರಾತ್ರಿ ಸರಿಯಾಗಿ ಮಧ್ಯರಾತ್ರಿಯ ಸಂದರ್ಭ ಬೈಕ್ನಲ್ಲಿ ಬಂದಂತಹ ಕಳ್ಳರು ನಂದಿನಿ ಪಾರ್ಲರ್ ಬೀಗ ಮುರಿದು 3 ಲಕ್ಷ ಹಣ ಕದ್ದು ಅಲ್ಲಿಂದ ಪರಾರಿಯಾಗಿದ್ದಾರೆ. ಹೆಲ್ಮೆಟ್ ಇದೆ, ಮುಖ ಕಾಣಿಸ್ತಾ ಇಲ್ಲ.